ಎಲ್ಲರಿಗೂ ನಮಸ್ಕಾರವನ್ನು ಕೋರ್ತಾ ವೃಷಭ ರಾಶಿಯ ಅಧಿಪತಿಯಾದಂತಹ ಶುಕ್ರನ ಧ್ಯಾನವನ್ನ ಮಾಡಿಕೊಂಡು ವಿಡಿಯೋವನ್ನ ಮುಂದುವರಿಸೋಣ. ಓಂ ಪ್ರವಶುಕ್ರಾಯ ಭಾನವೇ ಭರಧ್ವಂ ಹವ್ಯಂ ಮತಿಂಚಾಗ್ನಯೇ ಸುಪೂತಂ ಯೋ ದೈವ್ಯಾನಿ ಮಾನುಷಾ ಜನೋಗುಂಷೇ ಅಂತರ್ವಿಶ್ವಾನಿ ವಿದ್ಮನ ಜಿಗಾತಿ. ಓಂ ಶುಕ್ರಾಯ ನಮಃ. ಓಂ ಗಣಪತಯೇ ನಮಃ. ಓಂ ಗುರುಭ್ಯೋ ನಮಃ. ಸ್ನೇಹಿತರೆ, ಯುಗಾದಿ ವರ್ಷದ ನಂತರದ ವರ್ಷ ಭವಿಷ್ಯವನ್ನು ನಾವು ತಿಳಿದುಕೊಳ್ಳುವಂತಹ ಸಮಯ. ಈ ವಿಡಿಯೋದಲ್ಲಿ ನಾವು ವೃಷಭ ರಾಶಿಯ ಸಂಪೂರ್ಣವಾದಂತಹ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಇವತ್ತು ನಾವು ತಿಳಿದುಕೊಳ್ಳುವಂತಹ ವಿಷಯ ಏನೆಂದರೆ, ವೃಷಭ ರಾಶಿಯವರ ಜೀವನದಲ್ಲಿ ಈ ವರ್ಷ ಯಾವ ರೀತಿಯಾದಂತಹ ಬದಲಾವಣೆಗಳು ಬರಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಜ್ಯೋತಿಷ್ಯದಲ್ಲಿ ಒಂದು ಮಹತ್ವದ ಸತ್ಯ ಇದೆ. ಅದೇನು ಅಂದರೆ, ಗ್ರಹಗಳು ಯಾವತ್ತೂ ನಮ್ಮ ಜೀವನವನ್ನು ನಿಯಂತ್ರಿಸೋದಕ್ಕೆ ಇರೋದಲ್ಲ. ಗ್ರಹಗಳು ಒಂದೊಂದು ದಿನ ಬದಲಾಗ್ತಾನೆ ಇರುತ್ತೆ. ಸ್ವಲ್ಪ ದಿನ ಒಂದು ಗ್ರಹದಲ್ಲಿರುತ್ತೆ, ಸ್ವಲ್ಪ ದಿನ ಇನ್ನೊಂದು ರಾಶಿಯಲ್ಲಿರುತ್ತೆ. ಆದರೆ ಅದು ನಮಗೆ ಜೀವನದ ದಾರಿಯನ್ನು ತೋರಿಸ್ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಯಾವುದೇ ಗ್ರಹ ನಮ್ಮ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ ಅಂತಂದರೆ, ಅದು ನಮ್ಮ ಗ್ರಹದಲ್ಲಿ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ ಅಂತ ಅಲ್ಲ. ನಾವು ಏನೋ ತಪ್ಪನ್ನು ಮಾಡಿರ್ತೀವಿ, ನಮ್ಮ ಕರ್ಮ ಏನಿರುತ್ತೆ ಆ ಕರ್ಮಕ್ಕೆ ಅನುಗುಣವಾಗಿ ಅದು ಫಲಾಫಲವನ್ನು ನಮಗೆ ಕೊಟ್ಟು ಹೋಗುವಂಥದ್ದು. ಅದಕ್ಕೋಸ್ಕರವಾಗಿ ಯಾವತ್ತೂ ಕೂಡ ಏನೋ ಒಂದು ನಮ್ಮ ಜೀವನದಲ್ಲಿ ಕೆಟ್ಟದ್ದಾಗ್ತಾ ಇದೆ ಅಂತಂದಾಗ ನಾವು ಕುಗ್ಗಿ ಹೋಗೋದು ಸರಿಯಲ್ಲ. ಅದನ್ನು ಮೆಟ್ಟಿ ನಿಲ್ಲೋದು ಅತ್ಯವಶ್ಯಕ. ಈ ಒಂದು ಸೂತ್ರವನ್ನು ತಿಳಿದು ಮುಂದೆ ನಡೆದರೆ ಜೀವನದಲ್ಲಿ ನಾವು ಜ್ಞಾನವನ್ನು ನಿಜವಾಗಿಯೂ ರೂಪಿಸ್ಕೊಳ್ಬೋದು. ಸ್ನೇಹಿತರೆ, ಈ ವರ್ಷದಲ್ಲಿ ವೃಷಭ ರಾಶಿಯವರ ಮೇಲೆ ಯಾವ ಗ್ರಹಗಳು ಹೇಗೆ ಪರಿಣಾಮ ಬೀರುತ್ತದೆ ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ನೀವು ಯಾವ ರೀತಿಯಾಗಿ ವರ್ತನೆಯನ್ನು ಮಾಡಬೇಕು, ಹೇಗೆ ನಿಮ್ಮನ್ನು ನೀವು ಸರಿ ಮಾಡಿಕೊಳ್ಬೋದು ಅನ್ನೋದನ್ನು ಕೂಡ ಮುಂದೆ ನೋಡ್ತಾ ಹೋಗೋಣ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡ್ಕೊಳ್ಳಿ. ನಮ್ಮ ಉದ್ದೇಶ ಕೇವಲ ನಿಮಗೆ ಜ್ಯೋತಿಷ್ಯದ ಫಲಾಫಲಗಳನ್ನು ಹೇಳೋದಲ್ಲ, ನಿಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ರೂಪಿಸುವಂತಹ ಒಂದು ಪ್ರಯತ್ನವೂ ಕೂಡ ಹೌದು. ಮೊಟ್ಟ ಮೊದಲಿಗೆ ವೃಷಭ ರಾಶಿಯ ಸ್ವಭಾವ ಯಾವುದು ಅಂತ ಹೇಳಿ ನೋಡೋದಾದರೆ, ನಿಮ್ಮ ರಾಶಿಯ ಅಧಿಪತಿ ಶುಕ್ರ. ಮೊದಲೇ ಹೇಳಿದಾಗೆ ವೃಷಭ ರಾಶಿಯವರು ಸಾಮಾನ್ಯವಾಗಿ ಒಂದು ಸ್ಥಿರ ಮನಸ್ಸನ್ನು ಹೊಂದಿದವರಾಗಿರ್ತಾರೆ. ಹಾಗೆ ಅವರಲ್ಲಿ ಅಷ್ಟೇ ಸಹನೆಯೂ ಕೂಡ ಇರುತ್ತೆ. ಹೆಚ್ಚಿನದಾದಂತಹ ಪರಿಶ್ರಮವನ್ನು ನೀವು ಪಡುವಂಥವರು. ಭೂಮಿಯಂತೆ ನೀವು ಕೂಡ ಶಾಂತವಾದ ಸ್ವಭಾವವನ್ನು ಹೊಂದಿದವರು. ಆದರೆ ಕೆಲವೊಮ್ಮೆ ಅನಾವಶ್ಯಕವಾದಂತಹ ಹಠ, ಒಬ್ಬರನ್ನು ಅತಿಯಾಗಿ ನಂಬೋದು ನಿಮ್ಮನ್ನು ಹಾದಿ ತಪ್ಪಿಸುವಂತಹ ಕಾರ್ಯ ಮಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರವಾಗಿ ಈ ಒಂದು ವರ್ಷದಲ್ಲಿ ಅನಾವಶ್ಯಕವಾದಂತಹ ಹಠವನ್ನು ಬಿಡಬೇಕು, ಜಿದ್ದನ್ನು ಬಿಡಬೇಕು. ನಾನು ಇದನ್ನು ಮಾಡೇ ಮಾಡ್ತೀನಿ, ಅವರ ಮೇಲೆ ಇದನ್ನು ಹಾಗೆಯನ್ನು ಸಾಧಿಸ್ತೀನಿ, ಈ ಥರನಾದಂತಹ ಜಿದ್ದನ್ನು ಬಿಟ್ಟು ಯಾವ ವ್ಯಕ್ತಿಯನ್ನು ನಂಬ್ತಿರೋ ಅವರನ್ನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಂಬಿಕೊಂಡು ಹೋದರೆ ಸಮಸ್ಯೆಗಳು ಉಲ್ಬಣ ಆಗೋದಿಲ್ಲ. ಹಾಗಾದರೆ ವರ್ಷದ ಪ್ರಮುಖ ಗ್ರಹ ಸ್ಥಿತಿಯನ್ನು ನೋಡೋದಾದರೆ, 4 ಗ್ರಹಗಳು ನಿಮ್ಮ ಜೀವನದ ಮೇಲೆ ಪ್ರಭಾವವನ್ನು ಬೀರಲಿಕ್ಕಿದೆ. ಶನಿ, ಗುರು, ರಾಹು ಹಾಗೆ ಕೇತು. ಈ 4 ಗ್ರಹಗಳ ಸ್ಥಾನ ಈ ವರ್ಷದ ನಿಮ್ಮ ಹಣೆಬರಹವನ್ನು ನಿರ್ಧರಿಸಲಿಕ್ಕಿದೆ. ಶನಿ ನಿಮಗೆ ಲಾಭಸ್ಥಾನದಲ್ಲಿರ್ತಾನೆ. ಈ ವರ್ಷ ಮಹತ್ವದವಾದಂತಹ ಆಶೀರ್ವಾದ ಶನಿಯಿಂದ ನಿಮಗೆ ದೊರಕಲಿಕ್ಕಿದೆ. 11ನೇ ಮನೆ ಅಂದರೆ ಶನಿ 11ನೇ ಮನೆಯಲ್ಲಿದ್ದರೆ ಆದಾಯ, ಏನು ಆಸೆ ಆಕಾಂಕ್ಷೆಗಳಿದೆ ಅದು ಪೂರ್ತಿಯಾಗೋದು, ಸ್ನೇಹಿತರಿಂದ ಸಹಾಯ ದೊರೆಯುವುದು, ಸಮಾಜದಲ್ಲಿ ನಿಮಗೆ ಹೆಚ್ಚಿನದಾದಂತಹ ಗೌರವ ಸಿಗೋದು, ಈ ರೀತಿಯಾದಂತಹ ಫಲಾಫಲಗಳನ್ನು ಕೊಡಲಿಕ್ಕಿದೆ. 11ನೇ ಮನೆಯಲ್ಲಿ ಶನಿ ಇದ್ದರೆ ನಾವು ವಿಶೇಷವಾದಂತಹ ಫಲವನ್ನು ಅನುಭವಿಸ್ತೀವಿ ಅಂತಾನೆ ನಾವು ನೋಡ್ಬೋದು. ಇದು ಸ್ವಲ್ಪ ನಿಧಾನವಾಗಿರ್ಬೋದು, ಆದರೆ ಯಶಸ್ಸಂತೂ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಶನಿ ಯಾವತ್ತೂ ಕೂಡ ನಿಮಗೆ ಬಹಳ ಬೇಗನೆ ಫಲವನ್ನು ಕೊಡುವಂಥವನಲ್ಲ. ಆದರೆ ಕೊಟ್ಟ ಫಲವನ್ನು ಯಾರೂ ಕೂಡ ಕಸಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಫಲವನ್ನು ಶನಿ ಕೊಟ್ಟು ಹೋಗ್ತಾನೆ. ಇಲ್ಲಿ ನಿಮಗೆ ಈ ವರ್ಷದಲ್ಲಿ ನೀವು ಅರಿತುಕೊಳ್ಳೋದಕ್ಕೆ ಒಂದು ಜೀವನದ ಕಥೆಯನ್ನು ನಾನು ಹೇಳ್ತೀನಿ, ಕೇಳಿ. ಒಬ್ಬ ರೈತ, ಅವನು ವರ್ಷಾನುವರ್ಷಗಳಿಂದ ವ್ಯವಸಾಯವನ್ನು ಮಾಡ್ತಾ ಬಂದಿದ್ದಾನೆ.
ಒಂದೆರಡು ವರ್ಷ ಅವನಿಗೆ ತುಂಬ ಬರಗಾಲ ಬಂದೋಯ್ತು. ಅವನು ಹಾಕಿದ ಬೆಳೆಗಳೆಲ್ಲವೂ ಕೂಡ ವ್ಯರ್ಥ ಆಗೋಯ್ತು. ಊರಲ್ಲೆಲ್ಲ ಮಾತಾಡ್ಕೊಳ್ತಾ ಇದ್ರು, ಈ ವರ್ಷ ಏನೂ ಪ್ರಯೋಜನ ಇಲ್ಲ, ಬೆಳೆ ಮಾಡಿ ಸುಮ್ಮನೆ ಇರೋದು ಒಳ್ಳೇದು. ಒಂದೆರಡು ವರ್ಷ ನಾವು ಬೆಳೆನೇ ಬೆಳೆಯೋದು ಬೇಡ, ಹೇಗಿದ್ರೂ ನಾವು ಬೆಳೆ ಬೆಳೆದ್ರೂ ಲಾಸ್ ಮಾಡ್ಕೋತೀವಿ ಅಂತೇಳಿ ಹೇಳ್ತಾ ಇದ್ರು. ಆದರೆ ಆ ವ್ಯಕ್ತಿ ಮಾತ್ರ ಬಿಡಲಿಲ್ಲ. ಅವನ ಕೆಲಸ ಏನು? ಕೃಷಿ. ಅದೇ ರೀತಿಯಾಗಿ ಯಾವ ವರ್ಷ ಬರಗಾಲ ಬರ್ತಾ ಇತ್ತೋ ಆ ವರ್ಷನೂ ಅವನು ಬೆಳೆ ಬೆಳೆಯೋದನ್ನು ಬಿಡಲಿಲ್ಲ. ಲಾಸ್ ಆಯಿತು. ಆದರೆ ಅವನು ಅರ್ಥಕೊಂಡಿದ್ದೇನೆಂದರೆ, ನಾನು ಭೂದೇವಿಯ ಸೇವೆಯನ್ನು ಮಾಡ್ತಾ ಇದ್ದೀನಿ, ನನಗೆ ಈ ವರ್ಷ ಇಲ್ಲ ಅಂದರೆ ಮುಂದಿನ ವರ್ಷನಾದ್ರೂ ನನಗೆ ಫಲ ಸಿಕ್ಕೇ ಸಿಗುತ್ತೆ ಅಂಥೇಳಿ ಅವನು ತನ್ನ ಕಾರ್ಯವನ್ನು ಮುಂದುವರಿಸ್ತಾನೆ. ಅದೇ ರೀತಿಯಾಗಿ ಮುಂದಿನ ವರ್ಷ ಚೆನ್ನಾಗಿ ಮಳೆ ಆಗತ್ತೆ. ಅವನು ಬೆಳೆದಂತಹ ಬೆಳೆಗೆ ಉತ್ತಮವಾದಂತಹ ಲಾಭವೂ ಕೂಡ ಸಿಗುತ್ತೆ. ಇಲ್ಲಿ ನೀವು ಏನು ತಿಳ್ಕೊಳ್ಬೋದು ಅಂತಂದರೆ, ಕಷ್ಟ ಅನ್ನುವಂಥದ್ದು ಮನುಷ್ಯನಿಗೆ ಸಹಜ ಗುಣ, ಅದು ಬಂದೇ ಬರುತ್ತೆ. ಯಾಕೆಂದರೆ ನಾವು ಮಾಡಿದಂತಹ ಕರ್ಮವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಇಷ್ಟನ್ನು ಮಾತ್ರ ನೀವು ತಿಳ್ಕೊಂಡ್ರೆ ಸಾಕು. ಆದರೆ ಕಷ್ಟ ಬಂದಾಗ ಅದಕ್ಕೆ ಹೆದರ್ಕೊಂಡು ಮೂಲೆಯಲ್ಲಿ ಕುತ್ಕೊಳ್ಳೋದಕ್ಕಿಂತ ಅದನ್ನು ಎದುರಿಸಿ, ಕಷ್ಟ ಇದ್ದಾಗಲೂ ಕೂಡ ನಿಮ್ಮ ಕರ್ತವ್ಯ ಏನು ಅದನ್ನು ಸರಿಯಾಗಿ ಮಾಡಿಕೊಂಡು ಕೆಲಸವನ್ನು ಇನ್ನೂ ಹೆಚ್ಚಿನದಾಗಿ, ಕಷ್ಟ ಬಂದಾಗ ಕೆಲಸವನ್ನು ಮಾಡ್ಕೊಂಡು ಹೋದರೆ ಗ್ರಹಗತಿಗಳು ಯಾವಾಗ ಚೇಂಜ್ ಆಗುತ್ತೋ ಆಗ ನಿಮ್ಮನ್ನು ಹಿಡಿಯೋರಿಲ್ಲ. ಅಂತಹ ಉನ್ನತ ಸ್ಥಿತಿಗೆ ನೀವು ಹೋಗ್ತೀರ. ಇದನ್ನು ಪ್ರತಿಯೊಬ್ಬರೂ ಕೂಡ ಮನಸ್ಸಿನಲ್ಲಿಟ್ಕೊಳ್ಳಿ. ಯಾವುದೇ ವಿಷಯಕ್ಕಾದ್ರೂ, ಯಾವುದೇ ಒಂದು ಸನ್ನಿವೇಶದಲ್ಲಾದ್ರೂ ನೀವು ಕುಗ್ಗಬಾರದು, ಅದನ್ನು ಧೈರ್ಯವಾಗಿ ಎದುರಿಸಬೇಕು. ಇದೇ ಗ್ರಹಗತಿಗಳು ನಿಮಗೆ ತಿಳಿಸುವಂತಹ ವಿಷಯಗಳು. ಇರಲಿ, ಮುಂದೆ ಹೋಗೋಣ. ಗುರುಸ್ಥಾನವನ್ನು ನೋಡೋದಾದರೆ, ಮೇ ತಿಂಗಳ ಅಂತ್ಯದವರೆಗೆ ಗುರು ನಿಮ್ಮ ಧನಸ್ಥಾನದಲ್ಲಿರ್ತಾನೆ. ಇದು ಅತ್ಯಂತ ಶುಭಯೋಗ. 2ನೇ ಮನೆಯಲ್ಲಿ ಗುರು ಹಣಕ್ಕೆ ಸಂಬಂಧಿಸಿದಂತೆ, ಕುಟುಂಬಕ್ಕೆ ಸಂಬಂಧಿಸಿದಂತೆ ಮಾತಿನ ಶಕ್ತಿ ಇರಬಹುದು, ಹಾಗೆ ಸಂಗ್ರಹ ಅಂದರೆ ಹಣದ ಸಂಗ್ರಹ ಇರಬಹುದು ಅಥವಾ ಯಾವುದೇ ವಸ್ತುವಿನ ಸಂಗ್ರಹ ಇರಬಹುದು. ಇಲ್ಲಿ ಹೆಚ್ಚಿನದಾಗಿ ನೀವು ಮಾಡ್ಕೊಳ್ಬೋದು. ಹಣಕಾಸಿನ ಸ್ಥಿತಿ ಸುಧಾರಣೆಯಲ್ಲಿರುತ್ತೆ. ಕುಟುಂಬದಲ್ಲೂ ಕೂಡ ಸಂತೋಷ, ಸುಖ, ಶಾಂತಿ ಎಲ್ಲವೂ ಕೂಡ ಇರುತ್ತೆ. ಹೊಸ ಆದಾಯದ ಅವಕಾಶಗಳನ್ನು ನೀವು ಹುಡ್ಕೊಳ್ಬೋದು ಈ ಒಂದು ಸ್ಥಿತಿಯಲ್ಲಿ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಇದು ಉತ್ತಮವಾದಂತಹ ಅವಕಾಶ. ಉನ್ನತ ಶಿಕ್ಷಣ ಇರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆ ಇರ್ಬೋದು, ಅಥವಾ ಇನ್ನಿತರ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ಉತ್ತಮವಾದಂತಹ ಅವಕಾಶಗಳನ್ನು ನೀವು ಬರಮಾಡಿಕೊಳ್ಬೋದು. ಮೇ ನಂತರ ಗುರುವಿನ ಸಂಚಾರ ಆಗತ್ತೆ. ಆಗ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ನೀವು ನೋಡ್ಬೋದು. ಪ್ರಯಾಣ, ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಪ್ರಯಾಣವನ್ನು ಮಾಡೋದಿರ್ಬೋದು. ಹಾಗೆ ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ಸಂಪರ್ಕಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ನೀವು ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಲ್ಲಿ ಗೊಂದಲವನ್ನು ಅನುಭವಿಸ್ಬೋದು. ಹಾಗಾಗಿ ನಿರ್ಧಾರವನ್ನು ಅತಿ ತತ್ಕ್ಷಣದಲ್ಲಿ ತೆಗೆದುಕೊಳ್ಳೋದು ಅವಶ್ಯಕ ಅಲ್ಲ. ಸರಿಯಾದ ವಿಚಾರವನ್ನು ಮಾಡಿಕೊಂಡು ಅದರಿಂದ ಏನೇನು ಪರಿಣಾಮಗಳು ಆಗಬಹುದು ಅನ್ನೋದನ್ನು ನೋಡಿಕೊಂಡು ನೀವು ನಿರ್ಧಾರವನ್ನು ತೆಗೆದುಕೊಳ್ತಾ ಹೋಗಿ. ಹಾಗೆ ರಾಹುಗ್ರಹದ ಪರಿಣಾಮವೂ ಕೂಡ ಆಕಸ್ಮಿಕವಾದಂತಹ ಧನಲಾಭ, ಹಾಗೆ ಆಕಸ್ಮಿಕವಾಗಿ ಕೆಲವೊಂದು ಸಮಸ್ಯೆಗಳು ಕೂಡ ಎದುರಾಗ್ಬೋದು. ನೀವು ಯಾವುದೋ ಒಂದು ಕೆಲಸವನ್ನು ಮಾಡೋದಕ್ಕೆ ಹೊರಟಿರ್ತೀರ, ಇನ್ನೇನು ಆ ಕೆಲಸ ಆಗತ್ತೆ ಅನ್ನುವಷ್ಟರಲ್ಲಿ ಏನೋ ಒಂದು ಕೆಲಸದಲ್ಲಿ ವಿಘ್ನ ಉಂಟಾಗುವಂಥದ್ದು, ಆ ಕೆಲಸದಲ್ಲಿ ಉಲ್ಟಾ ಹೊಡೆಯುವಂಥದ್ದು, ಅಥವಾ ಕೆಲಸ ಮಂದಗತಿಯಲ್ಲಿ ಸಾಗುವಂಥದ್ದು, ಈ ರೀತಿಯಾದಂತಹ ಕೆಲಸ ರಾಹುವಿನಿಂದ ಆಗುತ್ತೆ. ನಿಮಗೆ ಇಲ್ಲಿ ಎರಡೂ ಕೂಡ ಆಗುವಂತಹ ಸಾಧ್ಯತೆಗಳಿದೆ. ಆಕಸ್ಮಿಕವಾದಂತಹ ಧನಲಾಭವೂ ಕೂಡ ಆಗಬಹುದು, ಹಾಗೆ ಅಡಚಣೆಗಳು ಕೂಡ ಆಗಲಿಕ್ಕಿದೆ. ಮೊದಲೇ ಹೇಳಿದಾಗೆ ಇಲ್ಲೂ ಕೂಡ ನೀವು ತ್ವರಿತ ನಿರ್ಧಾರ ತೆಗೆದುಕೊಳ್ಳೋದು ಸರಿಯಲ್ಲ. ಹಾಗೆ ಕೇತು ನಿಮ್ಮ ಆಧ್ಯಾತ್ಮಿಕತೆಯನ್ನು ಹೆಚ್ಚಿಸ್ತಾನೆ. ಆದರೆ ಒಂದು ನೆನಪಿಟ್ಕೊಳ್ಳಿ, ಧಾರ್ಮಿಕ ಕೆಲಸವನ್ನು ಮಾಡೋವಾಗ ಕೆಲವೊಂದು ತಪ್ಪುಗಳಾಗದ ರೀತಿಯಲ್ಲಿ ಆ ಒಂದು ಧಾರ್ಮಿಕ ಕೆಲಸವನ್ನು ಮಾಡಿ. 4 ಜನರ ಮಾತನ್ನು ಕೇಳಿ ನೀವು ಧಾರ್ಮಿಕ ಕೆಲಸಕ್ಕೆ ಕೈ ಹಾಕೋದು ಉತ್ತಮ ಅಲ್ಲ. ನಿಮ್ಮ ಸ್ವ ಇಚ್ಛೆಯಿಂದ, ನಿಮ್ಮ ಸ್ವ ಮನಸ್ಸಿನಿಂದ ನೀವು ಧಾರ್ಮಿಕ ಕೆಲಸಗಳನ್ನು, ಅಂದರೆ ದೇವಸ್ಥಾನಕ್ಕೆ ಭೇಟಿ ನೀಡೋದಿರ್ಬೋದು, ಧಾನ್ಯವನ್ನು ದಾನ ಮಾಡೋದಿರ್ಬೋದು, ಪೂಜೆಯನ್ನು ಮಾಡೋದಿರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯಾದಂತಹ ಧಾರ್ಮಿಕ ಕಾರ್ಯಗಳನ್ನು ಮಾಡೋದರಲ್ಲಿ ನೀವು ಉತ್ಸುಕರಾಗಿ ಇರ್ತೀರ. ಇನ್ನು ತಿಂಗಳವಾರು ಸಂಕ್ಷಿಪ್ತವಾಗಿ ನಾವು ನೋಡೋದಾದರೆ, ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಗುರುವಿನ ಆಶೀರ್ವಾದ ನಿಮಗಿದೆ. ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಇರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಸಂತೋಷ. ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೂ ಕೂಡ ಈ ಒಂದು ತಿಂಗಳಲ್ಲಿ ಶುಭ
ಸೂಚನೆಯನ್ನು ನೋಡಬಹುದು. ಹಾಗೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಒತ್ತಡದ ಪರಿಸ್ಥಿತಿ ಇರಬಹುದು. ಸುಮ್ಮನೆ ವಿಚಾರಗಳನ್ನು ಮಾಡೋದು, ಸುಮ್ಮನೆ ನಿಮ್ಮ ತಲೆಗೆ ಕೆಲಸ ಕೊಡುವಂತಹ ಕಾರ್ಯವನ್ನು ಮಾಡಬಹುದು. ಇದರಿಂದ ಏನಾಗುತ್ತೆ ಅಂದರೆ ಮಾನಸಿಕ ಒತ್ತಡ ಅನ್ನುವಂಥದ್ದು ಉಲ್ಬಣ ಆಗುತ್ತೆ. ಅದಕ್ಕೋಸ್ಕರವಾಗಿ ಅನಾವಶ್ಯಕವಾದಂತಹ ವಿಚಾರಗಳು, ನಿಮ್ಮದಲ್ಲದ ವಿಚಾರಗಳನ್ನು ಸ್ವಲ್ಪ ಬಿಡೋದು ಒಳ್ಳೆಯದು. ಜುಲೈ ಆಗಸ್ಟ್ಗಳಲ್ಲಿ ಉದ್ಯೋಗದಲ್ಲಿ ಹೊಸ ಹೊಸ ಅವಕಾಶಗಳನ್ನು ನೀವು ನೋಡ್ಬೋದು. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೂಡ ನೀವು ಈ ತಿಂಗಳಲ್ಲಿ ನೋಡ್ಬೋದು. ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಆಕಸ್ಮಿಕವಾದಂತಹ ಧನಲಾಭದ ಸಾಧ್ಯತೆಗಳಿದೆ. ಹೊಸ ಹೊಸ ಯೋಜನೆಗಳನ್ನು ನೀವು ಹೂಡಿಕೊಳ್ಳೋದಕ್ಕೆ ನಿಮಗೆ ಅನುವು ಮಾಡಿಕೊಡುತ್ತೆ. ಹಾಗೆ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಜಾಗರೂಕರಾಗಿರೋದು ಒಳ್ಳೆಯದು. ಹೃದಯದ ಸಮಸ್ಯೆ ಇರ್ಬೋದು, ರಕ್ತದ ಒತ್ತಡ ಇರ್ಬೋದು, ಹಾಗೆ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿರ್ಬೋದು. ಅದರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ಹಾಗೆ ಜನವರಿಯಿಂದ ಮುಂದಿನ ಯುಗಾದಿಯವರೆಗೆ ಮತ್ತೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ತೀರಾ. ಹಾಗೆ ಇನ್ನು ಬೇರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸುಧಾರಣೆಯನ್ನು ಕಂಡುಕೊಳ್ತಾ ಬರ್ತೀರಾ. ಇಲ್ಲಿ ನೋಡಿದಾಗ ನಿಮಗೆ ಕೆಲವೊಂದು ತಿಂಗಳು ಕಷ್ಟಕರ ಅನಿಸ್ಬೋದು, ಇನ್ನು ಕೆಲವೊಂದು ತಿಂಗಳು ನಿಮಗೆ ಸುಖಕರವಾಗಿದೆ. ಜೀವನದಲ್ಲಿ ಕೆಲವೊಮ್ಮೆ ಸಮಸ್ಯೆಗಳು ಬರುತ್ತೆ. ಸಮಸ್ಯೆಗಳು ಬರೋದು ನಮ್ಮನ್ನು ಶಮನ ಮಾಡೋದಕ್ಕಲ್ಲ, ನಮ್ಮನ್ನು ಇನ್ನೂ ಬಲಿಷ್ಠ ಮಾಡೋದಕ್ಕೆ ಆ ಸಮಸ್ಯೆಗಳು ನಮ್ಮ ಹತ್ರ ಬಂದಿದೆ ಅಂಥೇಳಿ ನಾವು ತಿಳ್ಕೊಳ್ಬೇಕು. ಹಾಗೆ ಬಾಂಧವರೇ, ಪರಿಹಾರವನ್ನು ಯಾವ್ಯಾವ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ನೋಡೋದಾದರೆ ಶಿವನ ಆರಾಧನೆಯನ್ನು ಮಾಡೋದು ಉತ್ತಮ. ಹಾಗೆ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಿ ಉತ್ತಮವಾದಂತಹ ಶನಿಯ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ಶನಿವಾರ ದೇವರಿಗೆ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡೋದು, ಇಲ್ಲಾಂದರೆ ದೇವಸ್ಥಾನಕ್ಕೆ ಎಣ್ಣೆಯನ್ನು ಕೊಡುವಂತಹದ್ದು. ಹಾಗೆ ಹನುಮಾನ್ ಚಾಲೀಸ ಪಠಣವನ್ನು ಮಾಡಿಕೊಳ್ಳಿ. ದಾನವನ್ನು ಮಾಡಿ, ಸ್ವಲ್ಪನಾದರೂ ದಾನ ಮಾಡಿ. ಯಾವ ರೀತಿಯಾಗಿ ದಾನ ಮಾಡಬೇಕು ಅಂತಂದರೆ, ನೀವು ಕೊಟ್ಟಂತಹ ದಾನ ಸ್ವೀಕರಿಸೋದಕ್ಕೆ ಅವನು ಯೋಗ್ಯನಾಗಿರಬೇಕು. ಎಲ್ಲವೂ ಇದೆ ಒಬ್ಬ ಮನುಷ್ಯನಲ್ಲಿ ಅಂತಂದಾಗ ಅವನಿಗೆ ಹೋಗಿ ನೀವು ಏನಾದರೂ ದಾನವನ್ನು ಮಾಡಿದರೆ ಆ ದಾನ ಪ್ರಯೋಜನ ಅಲ್ಲ. ಯಾರಿಗೆ ನಿಜವಾಗಿಯೂ ಅವಶ್ಯಕತೆ ಇದೆ ಅಲ್ಲಿ ಹೋಗಿ ಅವರಿಗೆ ಯತ್ಕಿಂಚಿತ್ ಏನಾದರೂ ವಸ್ತ್ರ ಇರಬಹುದು, ಹಣ ಇರ್ಬೋದು, ಧಾನ್ಯ ಇರ್ಬೋದು, ಅವರಿಗೆ ಅದರಿಂದ ಉಪಯೋಗ ಆಗಬೇಕು. ಆ ರೀತಿಯಾಗಿ ದಾನವನ್ನು ಮಾಡಿಕೊಳ್ಳಿ. ನೋಡಿ, ನೀವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹಿಂದೆ ನಡೆದಂತಹ ಎಷ್ಟೋ ಪಾಪಕರ್ಮಗಳು ಅದರಿಂದ ವಿಮುಕ್ತಿ ಆಗ್ತಾ ಬರುತ್ತೆ. ನಾವು ಮಾಡಿದಂತಹ ಪಾಪ ಯಾವಾಗ ಕಡಿಮೆ ಆಗ್ತಾ ಬರುತ್ತೋ ಆಗ ಪುಣ್ಯ ಕಾರ್ಯಗಳು ಅಥವಾ ಪುಣ್ಯದ ಕೆಲಸಗಳು ನಮ್ಮನ್ನು ಹಿಂಬಾಲಿಸಿಕೊಂಡು ಬರೋದಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರವಾಗಿ ದಾನವನ್ನು ಮಾಡೋದು ತುಂಬ ಒಳ್ಳೆಯದು. ಅದರಲ್ಲೂ ಅನ್ನದಾನ ಮಹಾದಾನವಾಗಿರುತ್ತೆ. ಇದನ್ನು ಮಾಡ್ಕೊಳ್ಳಿ. ಹಾಗೆ ಯಾರ್ಯಾರಿಗೆ ಇಂಡಿವಿಜುವಲ್ ಆಗಿ ಸಪ್ರೇಟಾಗಿ ನಿಮ್ಮ ಜಾತಕ ಪರಿಶೀಲನೆಯನ್ನು ಮಾಡಬೇಕು ಅವರು ನಾವು ಬುಧವಾರ ಹಾಗೆ ಗುರುವಾರ ಜಾತಕ ಪರಿಶೀಲನೆಯನ್ನು ಮಾಡ್ತೀವಿ. ನೀವು ಫೋನ್ ಮುಖಾಂತರ ಅವೈಲಬಿಲಿಟಿಯನ್ನು ಚೆಕ್ ಮಾಡಿಕೊಂಡು ನೀವು ಜಾತಕ ಪರಿಶೀಲನೆಯನ್ನು ಮಾಡಿಕೊಳ್ಬೋದು. ಬಾಂಧವರೇ, ಈ ವರ್ಷ ಕೆಲವೊಂದು ಪರೀಕ್ಷೆಗಳಿದೆ. ಹಾಗೆ ಜಾಸ್ತಿ ಪ್ರಮಾಣದಲ್ಲಿ ಯಶಸ್ಸು ನಿಮ್ಮ ಹತ್ರ ಇದೆ, ಎರಡೂ ಕೂಡ ಇದೆ. ಅದನ್ನು ಯಾವ ರೀತಿಯಾಗಿ ಉಪಯೋಗವನ್ನು ಮಾಡ್ಕೊಳ್ತೀರಾ ಅನ್ನೋದು ನಿಮ್ಮ ಕೈಯಲ್ಲಿದೆ. ಶ್ರಮ ಮತ್ತು ಧೈರ್ಯ ಇದೆರಡನ್ನು ಯಾರು ಹೊಂದಿರ್ತಾರೋ ಅವರಿಗೆ ಯಾವ ಗ್ರಹನೂ ಕೂಡ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಹಾಗೆ ನಿಮ್ಮ ರಾಶಿ ಯಾವುದು, ಯಾವ ರಾಶಿಯಲ್ಲಿ ನೀವಿದ್ದೀರಾ, ನಿಮ್ಮ ಜೀವನ ಹೇಗೆ ನಡೀತಾ ಇದೆ ಅನ್ನೋದನ್ನು ನೀವು ನಿಮ್ಮ ಕಾಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸ್ಕೊಡ್ಬೋದು. ಹಾಗೆ ಇನ್ನಿತರ ಏನಾದರೂ ವಿಷಯಗಳಿದ್ರೂ ಕೂಡ ಅದನ್ನು ಕಾಮೆಂಟ್ನಲ್ಲಿ ನಮಗೆ ತಿಳಿಸ್ಕೊಡಿ. ಮತ್ತು ಮುಂದೆ ಯಾವ ವಿಡಿಯೋವನ್ನು ನೀವು ನೋಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕೂಡ ಕಾಮೆಂಟ್ನಲ್ಲಿ ತಿಳಿಸ್ಕೊಡಿ. ನಾವು ಅದಕ್ಕೆ ತಕ್ಕಂತೆ ಮುಂದಿನ ವಿಡಿಯೋಗಳನ್ನು ಮಾಡೋದಕ್ಕೆ ಸಹಾಯ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು.